ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಸ್ ಲೈಫ್ ಸ್ಟೈಲ್. ಇದು ಕೃಷ್ಣ ಜನ್ಮಾಷ್ಟಮಿ ದಿನದ ವ್ಲಾಗು. ಫಸ್ಟ್ಲಿ ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಬಿಲಿಟೆಡ್ ಆಗಿ. ಬನ್ನಿ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಎದ್ದು ಬರೋ ಅಷ್ಟರಲ್ಲಿ ನಮ್ಮ ಮನೇಲಿ ಎಲ್ಲ ಕೆಲಸ ಆಗ್ಬಿಟ್ಟಿತ್ತು. ಎಲ್ಲ ನನ್ನ ತಂಗಿ ಅವಳು ಕೃಷ್ಣನ ಭಕ್ತೆ ಅಂತಲೇ ಹೇಳ್ಬೋದು. ಕೃಷ್ಣನಿಗೋಸ್ಕರ ಇವತ್ತು ಅವಲಕ್ಕಿಯಲ್ಲಿ ಪಾಯಸ ಮಾಡಿ ಇಲ್ಲಿ ನೈವೇದ್ಯಕ್ಕೆ ಇಟ್ಟಿದ್ದಾಳೆ. ಮತ್ತು ಈ ಡ್ರಾಯಿಂಗ್ ನೋಡ್ಬೋದು, ಅವಳೇ ಡ್ರಾ ಮಾಡಿ ಅದರಲ್ಲೇ ಅವಳು ಕೃಷ್ಣನ ಕಾಣ್ತಾ ಇರೋದು. ಅವಳು ರೂಮಲ್ಲಿ ಸಪ್ರೇಟಾಗಿ ಕೃಷ್ಣನ ಪೂಜೆ ಮಾಡ್ತಾಳೆ. ಅವಳಿಗೊಂಥರ ಹುಚ್ಚು ಪ್ರೀತಿ ಹಿಡ್ಕೊಂಬಿಟ್ಟೈತೆ ಕೃಷ್ಣಂದು. ಅವಳ ಆಸೆ ಎಲ್ಲ ನೆರವೇರಿಸಲಿ ಆ ಕೃಷ್ಣ ಅಂತ ಕೇಳ್ಕೊತೀನಿ. ನಾನು ಎದ್ದು ಬರೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸಿ ಕುತ್ಕೊಂಡಿದ್ಲು ಅವಳು ಆಲ್ರೆಡಿ ಕೆಲ್ಸಕ್ಕೆ ಹೋಗೋಕ್ಕೆ ಅಂತ. ನಾನು ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿರಿ. ಮತ್ತು ಅದೇನೋ ಸಾಂಬಾರು ಮಾಡಿಟ್ಬಿಟ್ಟು ರೈಸ್ ಮಾಡಿಟ್ಬಿಟ್ಟು ಹೋಗಿಲ್ಲ. ಆ ಸಾಂಬಾರು ನನಗೆ ಬೇಡ ಅಂತ ನಾನು ಇವಾಗ ಚಿತ್ರಾನ್ನ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಆದರೆ ನನ್ನ ಮಗಳು ಎದ್ಬಿಟ್ಲು, ಚಿಕ್ಕವಳು. ದೊಡ್ಡ ಮಗಳು ಮಾತ್ರ ಅವಳ ಪಾಡ್ಗೆ ಅವ್ರ ತಾತದ ಜೊತೆ ಆಟಾಡ್ತಾಯಿದ್ಲು. ಇಲ್ಲಿ ನೋಡ್ಬೋದು ಅವಲಕ್ಕಿ ಹಾಕಿ ಇದೇನು ಪೊಂಗಲ್ ಮಾಡಿದಾಳೋ ಪಾಯಸ ಮಾಡಿದಾಳೋ ಗೊತ್ತಿಲ್ಲ. ಪಾಯಸ ಮಾಡಿದ್ರೂ ಒಂಥರ ಗಟ್ಟಿ ಆಗಿಬಿಡುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನಾನು ನನ್ನ ಮಗಳು ಆಲ್ರೆಡಿ ಸ್ವಲ್ಪ ತಿಂದ್ಬಿಟ್ಟಿದ್ವಿ. ಇವಾಗ ಚಿತ್ರಾನ್ನ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ವ. ಒಂದು ಕ್ಯಾಪ್ಸಿಕಮ್ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೆಟೊ ಮತ್ತು ಕಡಲೆಬೀಜ, ಕಡಲೆಬೇಳೆ, ಸಾಸಿವೆ. ಚಿತ್ರಾನ್ನಕ್ಕೆ ಏನೇನು ಬೇಕೋ ಯೂಶ್ವಲಿ ಎಲ್ಲ ಇಟ್ಕೊಂಡಿದ್ದೀನಿ. ಆದರೆ ನಾನು ಇವತ್ತು ನಿಂಬೆಹಣ್ಣು ಚಿತ್ರಾನ್ನ ಮಾಡ್ತಾಯಿಲ್ಲ, ಹುಣಸೆ ಹಣ್ಣಿನ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಮೊದಲು ಬಾಣಲಿ ಕಾಯಕ್ಕಿಟ್ಕೊಂಡು ಬಾಣಲಿ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಎಲ್ಲ ಚೆನ್ನಾಗಿ ಸಿಟ್ಲದ್ಮೇಲೆ ಏನು ಕಡಲೆಬೀಜ ಕಡಲೆಬೇಳೆ ತೆಗೆದಿಟ್ಕೊಂಡಿದ್ನಲ್ಲ, ನಿಮ್ಗೆ ಇಷ್ಟ ಆದರೆ ಉದ್ದಿನಬೇಳೆನೂ ಹಾಕ್ಕೋಬೋದು. ನನಗೆ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ಇದೆರಡು ಮಾತ್ರ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದು 2 ಗಡ್ಡೆ ಅಷ್ಟು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಫ್ಲೇವರ್ ನಂಗೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಈ ಟೈಮಲ್ಲಿ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಆಮೇಲೆ ಕ್ಯಾಪ್ಸಿಕಮ್ ಹೆಂಗಿದ್ರು ಬೇಯಬೇಕಲ್ವ, ಅದಕ್ಕೆ ಈರುಳ್ಳಿ ಜೊತೆಲಿ ಹಾಕ್ಕೊಬಿಡ್ತೀನಿ. ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿ ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು. ಇಲ್ಲಿ ನನ್ನ ಮಗಳಿಗೂ ಹೊಟ್ಟೆ ಹಸಿತಾಯಿತ್ತು. ಅದೇನು ಪೊಂಗಲ್ ಮಾತ್ರ ಒಂದು ಸ್ವಲ್ಪ ತಿನ್ನಿಸಿದ್ದೆ, ಖಾರ ಏನೂ ತಿನ್ನಿಸಿಲ್ವಲ್ಲ, ಅದಕ್ಕೆ ಅವಳಿಗೂ ಚಿತ್ರಾನ್ನ ಅಂದರೆ ಇಷ್ಟ ಆಗುತ್ತೆ. ಅದಕ್ಕೆ ಇನ್ನೇನು ಅನ್ನ ಸಾಂಬಾರು ತಿನ್ನಿಸೋದು ಅಂದ್ಬಿಟ್ಟು ಒಂದು ಸರ್ತಿ ಚಿತ್ರಾನ್ನ ತಿನ್ನಿಸೋಣ ಅಂತ ಇಲ್ಲಿ ಚಿತ್ರಾನ್ನ ರೆಡಿ ಮಾಡ್ತಾಯಿದ್ದೀನಿ. ಟೊಮೆಟೊ ಒಂದು 2-3 ಕೊಯ್ದು ಇಟ್ಕೊಂಡಿದ್ದೀನಿ, ಅದನ್ನು ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ಮತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ಇವಾಗ ಎಷ್ಟು ಬೇಕೋ ಅಷ್ಟು ಟೇಸ್ಟ್ ಉಪ್ಪು ಹಾಕ್ಕೊಂಡ್ರೆ ಟೊಮೆಟೊನು ಸಾಫ್ಟ್ ಆಗುತ್ತೆ. ಒಂದೇ ಸರ್ತಿ ರುಚಿಗೆ ನೋಡ್ಕೊಂಡು ಉಪ್ಪು ಹಾಕ್ಕೊಂಡು ಟೊಮೆಟೊ ಫ್ರೈ ಆಗೋ ತನಕ ಚೆನ್ನಾಗಿ ಬಿಟ್ಕೊಳ್ಳೋಣ. ಟೊಮೆಟೊ ಎಲ್ಲ ಇವಾಗ ನೋಡ್ಬೋದು ಸಾಫ್ಟಾಗಿ ಆಗಿದೆ. ಇವಾಗ ಚಿತ್ರಾನ್ನಕ್ಕೆ ಮೇಯ್ನಾಗಿ ಅರಿಶಿಣ ಪುಡಿ, ನಾನು ಒಂದು ಚಿಟಿಕೆ ಅಷ್ಟೇ ಅರಿಶಿಣ ಬಳಸೋದು. ಬಟ್ ನಮ್ಮ ಅಪ್ಪನಿಗೆ ಅರಿಶಿಣ ಕಡಿಮೆ ಹಾಕಿದ್ರೆ ಏನು ಅರಿಶಿಣನೇ ಹಾಕಿಲ್ಲ, ಇದು ಚಿತ್ರಾನ್ನ ಹೆಂಗಿರುತ್ತೆ ಸ್ಮೆಲ್ ಇರಲ್ಲ ಅಂತ ಏನೇನೋ ಹೇಳ್ತಿರ್ತಾರೆ. ಅದಕ್ಕೆ ಸ್ವಲ್ಪ ಅರಿಶಿಣ ಮುಂದೆನೇ ಮಾಡ್ತೀನಿ. ಒಂದು 3/4 ಸ್ಪೂನಷ್ಟೇ ಅರಿಶಿಣ ಹಾಕ್ಕೊಂಡಿದ್ದೀನಿ. ಇವಾಗ ಅರಿಶಿಣ ಹಾಕಿ ಅದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಆಗಲೇ ನಿಂಬೆಹಣ್ಣು ನೆನೆ ಹಾಕಿಟ್ಟಿದ್ನಲ್ಲ, ಅದನ್ನು ಚೆನ್ನಾಗಿ ಕಿವುಚಿ ಗಟ್ಟಿ ರಸ ಮಾತ್ರ ತೆಗೆದಿಟ್ಕೊಂಡಿದ್ದೀನಿ. ನಿಮಗೆಲ್ಲ ಯಾರಿಗೆ ಹುಣಸೆಹಣ್ಣಿನ ಚಿತ್ರಾನ್ನ ಇಷ್ಟ ಆಗುತ್ತೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಮತ್ತು ನಿಂಬೆಹಣ್ಣಿನ ಚಿತ್ರಾನ್ನ ಯಾರಿಗೆ ಇಷ್ಟ ಆಗುತ್ತೆ ಅಂತಲೂ ಕಮೆಂಟ್ ಮಾಡಿ. ನನಗೆ ಪರ್ಸ್ನಲಿ ಲೆಮನ್ ಚಿತ್ರಾನ್ನ ಅಷ್ಟು ಇಷ್ಟನೇ ಆಗೋಲ್ಲ, ಹುಣಸೆಹಣ್ಣಿನ ಚಿತ್ರಾನ್ನ ಜಾಸ್ತಿ ಇಷ್ಟ. ಇವಾಗ ಹುಣಸೆಹಣ್ಣಿನ ರಸ ಹಾಕಿದ್ಮೇಲೆ ಅದರಲ್ಲಿ ನೀರಿನ ಅಂಶ ಏನಿರುತ್ತೆ ಅದೆಲ್ಲ ಚೆನ್ನಾಗಿ ಕುದ್ದು ಇವಾಗ ಎಣ್ಣೆ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಈ ಸ್ಟೇಜಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು. ಮನೇಲಿ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು. ನೆಕ್ಸ್ಟ್ ಡೇ ಮಂಗಳವಾರ ಸಂತೆ ಇರೋದ್ರಿಂದ ಇವತ್ತು ಎಲ್ಲ ಮುಗಿಸ್ಬಿಟ್ಟಿರ್ತೀವಿ. ಮಂಗಳವಾರ ಫ್ರೆಶ್ಶಾಗಿ ಎಲ್ಲ ತೊಗೊಬಂದೋದು ಸಂತೆಗೆ ಹೋಗಿ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು
ಗ್ಯಾಸ್ ಫ್ಲೇಮ್ ಆಫ್ ಮಾಡಿದರೆ ಚಿತ್ರಾನ್ನ ಗೊಜ್ಜು ರೆಡಿ ಆಗುತ್ತೆ. ನಾನು ನಿಮಗೆ ಕಲಿಸ್ಬಿಟ್ಟು ತೋರಿಸ್ತೀನಿ ನಾನು ತಿನ್ನೋವಾಗ. ನೋಡ್ಬೋದು ಟೇಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹುಣಸೆಹಣ್ಣಿನ ಫ್ಲೇವರ್ ಯಾರ್ಯಾರಿಗೆ ಇಷ್ಟ ಆಗುತ್ತೋ ಅವ್ರಿಗೆ ಚಿತ್ರಾನ್ನನೂ ಇಷ್ಟ ಆಗುತ್ತೆ. ಹೊರಗಡೆ ವೆದರ್ ನೋಡ್ಬೋದು ಎಷ್ಟು ಚೆನ್ನಾಗಿತ್ತು. ಬಿಸಿಲು ಏನು ಅಷ್ಟೊಂದಿರಲಿಲ್ಲ. ಇಲ್ಲಿ ನೋಡ್ಬೋದು ನನ್ನ ಮಗಳಿಗೆ ಹಂಗೆ ಊಟ ತಿನ್ನಿಸ್ತಾಯಿದ್ದೀನಿ ತೊಗೊಬಂದು. ಸ್ವಲ್ಪ ಚಿತ್ರಾನ್ನ ಗೊಜ್ಜು ಹಾಕ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅವಳಿಗೆ ಊಟ ಮಾಡಿಸ್ತಾಯಿದ್ದೀನಿ. ನನ್ನ ಚಿಕ್ಕ ಮಗಳನ್ನ ನಮ್ಮ ಅಪ್ಪ ಎತ್ಕೊಂಡು ಆಚೆ ಕಡೆ ಓಡಾಡ್ತಾಯಿದ್ರು. ಅಷ್ಟರಲ್ಲಿ ಊಟ ಮಾಡಿಸ್ಬಿಡೋಣ ನನ್ನ ಮಗಳಿಗೆ ಅಂತ ಊಟ ಮಾಡಿಸ್ತಾಯಿನಿ. ನೀವು ಕೇಳ್ಬೋದು, ನೀವು ಕೃಷ್ಣನ ಡ್ರೆಸ್ ಹಾಕಿಲ್ವ ಮಕ್ಕಳಿಗೆ ಅಂತ. ನಮ್ಮ ಮನೇಲಿ ಯಾವಾಗಲೂ ಏನು ಗೋಳು ಅಂದರೆ, ನಮ್ಮ ಮನೇಲಿ ಕರೆಂಟ್ ಇದ್ದರೆ ನೀರಿರಲ್ಲ, ನೀರಿದ್ರೆ ಕರೆಂಟ್ ಇರಲ್ಲ, ಆ ಥರ ಆಗ್ಬಿಟ್ಟೈತಿ ಈ ಬಾಡಿಗೆ ಮನೆಗೆ ಬಂದಾಗಿಂದ. ನಂದು ನನ್ನ ಮಗಳು ದೊಡ್ಡ ಮಗಳದ್ದು ಮಾತ್ರ ಸ್ನಾನ ಆಯ್ತಷ್ಟೇ. ಆಮೇಲೆ ಕರೆಂಟ್ ಹೋಗಿದ್ದು ಬಂದೇ ಇಲ್ಲ ಕರೆಂಟು. ಎಷ್ಟು ಬೇಜಾರಾಗ್ಬಿಡ್ತು ಅಂದರೆ ಅಷ್ಟು ಬೇಜಾರಾಗ್ಬಿಡ್ತು. ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆಲ್ಲ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಊರಲ್ಲೇ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇರೋದ್ರಿಂದ. ನೋಡ್ಬೋದು ಇಲ್ಲಿ ನನ್ನ ಮಾತ್ರ ಸ್ನಾನ ಆಗಿತ್ತು, ನನ್ನ ದೊಡ್ಡ ಮಗಳದಾಗಿತ್ತು. ಅವಳಿಗೆ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದೆ. ಬಟ್ ಕರೆಂಟ್ ಬಂದಿಲ್ಲ. ಕರೆಂಟ್ ಬರದೇ ಇರೋದ್ರಿಂದ ಅವತ್ತಿನ ಡೇ ಫುಲ್ಲು ಎಷ್ಟು ಬೇಜಾರಾಯಿತು ಅಂದರೆ ಅಷ್ಟು ಬೇಜಾರಾಗೋಯಿತು. ನೋಡ್ಬೋದು ಟೈಮ್ ಬಂದು ಈಗ 3:30 ಆಗಿದೆ. 3:30 ಆದರೂ ಸಹ ಇನ್ನೂ ಕರೆಂಟ್ ಬಂದಿರಲಿಲ್ಲ. ಇನ್ನು ಸ್ನಾನ ಮಾಡಿ ನಮ್ಮಮ್ಮ ಕರೆಂಟ್ ಕಾದು ಅಲ್ಲೇ ಮಲ್ಕೊಂಬಿಟ್ಟಿದ್ರು. ಇವಳಿಗೂ ಇವಾಗ ಡ್ರೆಸ್ ಚೇಂಜ್ ಮಾಡಿಬಿಡ್ತೀನಿ. ಇನ್ನೇನು ಮೂಡೇ ಹೊಲ್ಟೋಯ್ತು. ಸ್ನಾನ ಮಾಡಿ ಮತ್ತೆ ದೇವಸ್ಥಾನಕ್ಕೆ ಹೋಗೋವಂಥದ್ದು. ಮತ್ತು ಮಲಗೆಲ್ಲ ಎದ್ಬಿಟ್ಟಿದ್ನಲ್ಲ, ಮತ್ತು ಮೈಲಿಗೆ ಆಗಿದ್ದೀನಿ, ಮತ್ತೆ ಯಾಕೆ ದೇವಸ್ಥಾನಕ್ಕೆಲ್ಲ ಹೋಗೋದು ಅಂತ ದೇವಸ್ಥಾನ ಕ್ಯಾನ್ಸಲ್ ಮಾಡ್ಕೊಂಬಿಟ್ವಿ. ಇನ್ನು ಮಗಳನ್ನ ಇವಾಗ ಮಲಗಿಸ್ತಾ ಇದ್ದೀನಿ. ಮತ್ತು ಅವಳು ಎದ್ಮೇಲೆ ಅವಳಿಗೆ ಸ್ನಾನ ಮಾಡಿಸ್ಬೇಕು ಕರೆಂಟ್ ಬಂದಮೇಲೆ. ಮತ್ತು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಇಷ್ಟನೇ ಆಗಲಿಲ್ಲ. ಮೂಡ್ ಫುಲ್ಲು ಬೇಜಾರಾಗ್ಬಿಡ್ತು. ಮತ್ತು ಹಿಂದಿನ ದಿವಸನೇ ಕೃಷ್ಣಂದು ವೇಷ ಹಾಕಿದೆ ನನ್ನ ಮಕ್ಕಳಿಗೆ, ಕೃಷ್ಣನ ಡ್ರೆಸ್ಸು. ಅದನ್ನು ಆ ವೀಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರು ಚಾನಲ್ನ ನೋಡ್ತಾರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಹೇಗೆ ಕಾಣಿಸ್ತಾ ಇದ್ದಾರೆ ನನ್ನ ರಾಧೆ ಮತ್ತು ಕೃಷ್ಣ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.